ಓಕೆ, ಪ್ರದೀಪ್ ಕುಮಾರ್ ಅವರು ಫಸ್ಟ್ ಮಾತಾಡಿಲ್ಲ ಇನ್ನು ಪ್ರದೀಪ್ ಕುಮಾರ್ JDS ವಕ್ತಾರರು. ಈಗ ನೋಡಿ, ಇವಾಗ ಪ್ರದೀಪ್ ಕುಮಾರ್ ಅವರೇ ಕಾಂಗ್ರೆಸ್ಸಲ್ಲಿ ಒಂದು ವಿಚಿತ್ರವಾದ ಪಾರ್ಟಿ. ಈಗ ನೋಡಿ, ನಾವು DK ಶಿವಕುಮಾರ್ ಹತ್ರ ಒಂದು ಪ್ರಶ್ನೆ ಕೇಳಿದ್ವಿ. ಈಗ ಸಿದ್ದರಾಮಯ್ಯ ಅವ್ರಿಗೆ ನಮ್ಗೆ ಗೊತ್ತು, ಅವ್ರಿಗೆ ಟಿಪ್ಪು ಜಯಂತಿ ಬೇಕು, ಅವರು ಟಿಪ್ಪು ಸುಲ್ತಾನ್ ಫ್ಯಾನು ಸಿದ್ದರಾಮಯ್ಯ ಅವರು. ಟಿಪ್ಪು ಜಯಂತಿ ಮಾಡೋಕ್ಕೆ ಅವ್ರಿಗೆ ಆಸೆ, ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ ಟಿಪ್ಪು ಜಯಂತಿ. ಈಗ DK ಶಿವಕುಮಾರ್ ಅವ್ರನ್ನ ಕೇಳಿದ್ರಿ ಈ ಸಲ, ಇವತ್ತು ನಮ್ಮ ವಿಜಯ್ ಪೊಲಿಟಿಕಲ್ ಬ್ಯೂರೋ ಇಂದ ಕೇಳೋದು, ಸರ್ ಈಗ ಟಿಪ್ಪು ಜಯಂತಿದು ಒಂದು ಕೂಗು ಶುರುವಾಗಿದೆ, ನಿಮಗೆ ಏನು ಅನ್ಸುತ್ತೆ ಸರ್ ಅಂತ. ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟರು. ಟಿಪ್ಪು ಜಯಂತಿ ಬಗ್ಗೆ ಕೇಳಿದ ತಕ್ಷಣ ಟಾಟಾ ಬಾಬಾಯ್ ಅಂತ ಹೋಗ್ಬಿಟ್ರು ಹಂಗೆ ಅಲ್ವಾ. ಈಗ ಕಾಂಗ್ರೆಸ್ಸಲ್ಲೇ ಒಂಥರ ಅವ್ರಿಗೂ ಗೊತ್ತು ಇದು. ನೋಡಿ, ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಪ್ರಶ್ನೆ ಓಕೆ ಗೊತ್ತಾಯ್ತಲ್ಲ ನಿಮಗೆ, ಕಾಂಗ್ರೆಸ್ಸಲ್ಲಿ ಕನ್ಫ್ಯೂಷನ್ ಇದೆ. ನಿಮ್ಗೇನು ಅನ್ಸುತ್ತೆ? ನಿಮ್ಮ ಪಾರ್ಟಿಲಿ ಏನೋ ಕನ್ಫ್ಯೂಷನ್ ಇದೆಯಾ? ಇಲ್ಲ, ಖಂಡಿತ ಕನ್ಫ್ಯೂಷನ್ ಇಲ್ಲ. ಆ ಇತಿಹಾಸವನ್ನು ನೀವು ನೋಡಿದ್ರೆ ಟಿಪ್ಪು ಬಗ್ಗೆ ಭಿನ್ನಾಭಿಪ್ರಾಯಗಳು ಇರೋದು ಸಹಜ. BJP ಅವರು ಅವ್ರನ್ನ ವಿರೋಧಿಸ್ತಾರೆ, ಕಾಂಗ್ರೆಸ್ ಅವರನ್ನು ಅಪ್ಕೊಳ್ತಾರೆ. ಇದು ಮೊದಲಿಂದ ನಾವು ನೋಡ್ತಾ ಇದ್ದೀವಿ. ಕಳೆದ 7-8 ವರ್ಷಗಳಲ್ಲಿ ಈ ಚರ್ಚೆ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಆಗ್ತಾ. ಸಿದ್ದರಾಮಯ್ಯನವ್ರ ಜಯಂತಿಯನ್ನು ಸಹ ಪ್ರಾರಂಭ ಮಾಡಿದ ದಿವಸದಿಂದ ಇದು ಚರ್ಚೆಗೆ ಬಂದಿದೆ. ಆದರೆ ಅನೇಕ ಯುಗ ಪುರುಷರ ಬಗ್ಗೆ, ಇತಿಹಾಸ ಪುರುಷರ ಬಗ್ಗೆ, ಈಗ ಸಾವರ್ಕರ್ ಬಗ್ಗೆ ಅವ್ರು ಕಾಂಗ್ರೆಸ್ನವ್ರಿಗೆ ವಿರೋಧ ಇದೆ, ಇವರು ಒಪ್ಕೋತಾರೆ. ಈ ರೀತಿ ಅನೇಕ ಭಿನ್ನಾಭಿಪ್ರಾಯಗಳು ಇರೋದು ಸಹಜ. ಆದರೆ ಈ ಟಿಪ್ಪು ಜಯಂತಿ ಬಗ್ಗೆ ಆಚರಣೆ ಮಾಡಲಿಕ್ಕೆ ನಾವು ಹೊರಟಾಗ ಒಂದಷ್ಟು ಗೊಂದಲಗಳು, ಒಂದಷ್ಟು ಹತ್ಯೆಗಳು ಕೂಡ ಈ ರಾಜ್ಯದಲ್ಲಿ ಆಯಿತು. ಗಲಾಟೆ ಆಯಿತು, ಗೊಂದಲ ಆಯಿತು, ಸ್ಟ್ರೈಕ್ ಆಯಿತು, ಕೊಡಗುನಲ್ಲಿ ಯಾರೋ ಸತ್ರು, ಇದೆಲ್ಲವೂ ಆಯಿತು. ಆದರೆ ಈಗ ಮುನ್ನೆಲೆಗೆ ಜಯಂತಿಯನ್ನು ಮಾಡಬೇಕು ಅನ್ನೋ ಒಂದು ಕೂಗು ಬರ್ತಾ ಇದೆ, ಅಥವಾ ಯಾವುದೋ ನಿಲ್ದಾಣಕ್ಕೆ ಅವ್ರ ಹೆಸರು ಇಡಬೇಕು ಅಂತ ಬರ್ತಾ ಇದೆ. ಮತ್ತೆ ಇವರು ಗಲಾಟೆ ಮಾಡೋದಂತೂ ಸತ್ಯ, ಇದು ಗ್ಯಾರಂಟಿ. ಸ್ಟ್ರೈಕ್ ಆಗುತ್ತೆ, ಗಲಾಟೆ ಆಗುತ್ತೆ. ನಾನು ವೈಯಕ್ತಿಕವಾಗಿ ಹೇಳೋದಾದರೆ, ಈ ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರ ಅಲ್ಲ, ಅಥವಾ ಅವ್ರೇನು ಕಾಂಟ್ರಿಬ್ಯೂಷನ್ ಇಲ್ಲ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅಂತ ನಾನು ಖಂಡಿತ ಹೇಳಲ್ಲ. ಕಾಂಟ್ರಿಬ್ಯೂಷನ್ ಖಂಡಿತ ಇದೆ. ಆದರೆ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಈ ಸದ್ಯದ ಸಂದರ್ಭದಲ್ಲಿ ನೀವು ಮಾಡಬೇಕಾದ್ರೆ, ಹೆಸರಿಡಬೇಕಾದ್ರೆ ಒಂದಷ್ಟು ಏನಾದರೂ ಒಂದು ಸಮಿತಿನೂ ಏನಾದರೂ ಮಾಡಬೇಕಾ ಇಲ್ವೋ ಅನ್ನೋದ್ರ ಬಗ್ಗೆ ಎರಡೂ ಕಡೆಯಿಂದ ಒಪಿನಿಯನ್ ತಗೊಂಡು, ಕಲೆಕ್ಟಿವ್ ಒಪಿನಿಯನ್ ತಗೊಂಡು ಮಾಡಿದ್ರೆ ಒಳ್ಳೆಯದು. ಒಂದೇ ಮಾತು, ದೇವೇಗೌಡರ ಹತ್ರ ಈ ಪ್ರಶ್ನೆ ಕೇಳೋಣ. ದೇವೇಗೌಡರು ಏನಾದ್ರು ವಿರುದ್ಧ ಮಾತಾಡ್ತಾರೆ? ನಾನು ವಿರೋಧ ಅಂತ ಹೇಳಲಿಲ್ಲ. ನಾನು ವಿರೋಧ ಅಂತ ಹೇಳಲಿಲ್ಲ. ದೇವೇಗೌಡರ ಶಿಷ್ಯ, ನಾನು ವಿರೋಧ ಅಂತ ಹೇಳಲಿಲ್ಲ, ಪರಲು ಅಂತ ಹೇಳಲಿಲ್ಲ, ಕಲೆಕ್ಟಿವ್ ಒಪಿನಿಯನ್ ತಗೊಳ್ಳಿ. ಆದ್ರೆ ಒಂದು ನಿಮಿಷ, ಆದ್ರೆ ನಿಮ್ಗೆ ಒಂದು ನಿಮಿಷ ಹೇಳ್ತೀನಿ. ಕಾಂಗ್ರೆಸ್ಗೆ 70 ವರ್ಷ ಬೇಕಾಯ್ತು ಗಾಂಧೀಜಿ ಟಿಪ್ಪು ಜಯಂತಿ ಮಾಡಕ್ಕೆ. ಅವ್ರು ಇಟ್ಟಿರ್ತಕ್ಕಂಥ ಹೆಸರುಗಳು ಇಡೀ ದೇಶದಲ್ಲಿ ಅವ್ರು ಇಟ್ಟಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳಿಗೆ ಎಲ್ಲವೂ ಗಾಂಧಿ ಹೆಸರುಗಳು. ಯಾಕೆ 1947 ಸ್ವತಂತ್ರ ಬಂದ ಮೇಲೆ ಯಾಕೆ ಟಿಪ್ಪು ಹೆಸರು ಹೇಳಕ್ಕಾಗಿಲ್ಲ? ಇವತ್ತು ತಪ್ಕೊಂತ, ಇವತ್ತು ಕೂಡ ನಿಮ್ದು ರಾಜಕೀಯನೇ, ಕಾಂಗ್ರೆಸ್ ಪಕ್ಷದ ರಾಜಕೀಯನೇ, ಅದ್ರಲ್ಲಿ ಡೌಟೇ ಇಲ್ಲ. ಇವತ್ತು ಓಟ್ ರಾಜಕಾರಣಕ್ಕೋಸ್ಕರ ಅವ್ರು ಹೆಸರು ಇಡ್ತಾ ಇರೋದು. ಆದ್ರೆ ನೀವು ಇತಿಹಾಸ ಪುಸ್ತಕ ನೆನೆಸ್ಕೊಳ್ಳೋದೇ ಆಗಿದ್ರೆ ಎಷ್ಟು ಇನ್ಸ್ಟಿಟ್ಯೂಷನ್ ಹಿಡಿತು? ನೀವು ಯಾವ್ದು ಇಟ್ಟಿದ್ರೆ ಎಲ್ಕ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಎಲ್ಕ ಇದನ್ನೇ ಇಟ್ಟಿರೋದು ನೀವು. ಇವತ್ತು ನಿಮ್ಗೆ ಜಪ್ಕ ಬರ್ತಾ ಇದೆಯಾ? ಇವತ್ತು ಜಪ್ಕ ಬಂದ ನಿಮ್ಗೆ 10 ವರ್ಷದಿಂದ ಇದಾರೆ ನಿಮ್ ಜೊತೆ. ಲೆಟರ್ ಬರೀರಿ, ಒಂದು 50 ಹೆಸರು ಕಳಿಸಿ, ಇಲ್ಲಿ ಕೇಳಿ ಬರ್ಸಿ ಇಡಿಸ್ರಿ. ಈಗ ವಿರೋಧ ಮಾಡಿದೀವ ನಿಮ್ಗೆ. ನೀವು ಮಾಡಕ್ ಆಗೋದಿಲ್ಲ, ಮಾಡಿದವ್ರನ್ನ ಸಹಿಸ್ಕೊಂಡು ಈಗ 10 ವರ್ಷ ನೀವು ದೇವೇಗೌಡರು ಲೆಟರ್ ಬರೋರಿ, ಎಲ್ಲಾರ್ಗು ಲವ್ ಲೆಟರ್ ಬರೀತಾರೆ. ಅವ್ರ ಹೆಸರು ಬರ್ತಿಲ್ಲ, ಇನ್ನು ಲವ್ ಲೆಟರ್ ನೀವು ಅವ್ರ ಹಂಗೆ ಹೇಳೋದು. ಮೋದಿ ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ, ಒಂದ್ ನಿಮಿಷ ಚರ್ಚೆ ಮಾಡೋಣ. ಚರ್ಚೆ ಟೈಮಲ್ಲಿ ಪದ ಬಳಕೆ ಬಹಳ ಮುಖ್ಯ. ಪ್ರದೀಪ್ ಅವರು ಒಂದ್ ನಿಮಿಷ ಪ್ರಧಾನಿಗಳು ನೀವು ರಾಮಕೃಷ್ಣ ಎಲ್ರಿಗೂ ಬರ್ತಾರೆ ಲೆಟರ್. ಅಲ್ಲ ಪ್ರಧಾನಿ ಆದಾಗ ನಮ್ಗೆ ಪ್ರಧಾನಿ
ತಿಂದು ಅವಾಗ ತಿಂದಿದ್ದೀರಿ. BJP ಜೊತೆ ಈ ದೇಶವನ್ನು ಲೂಟಿ ಮಾಡಿದ್ದೀರಿ, ಲೂಟಿಕೋರರು ನೀವು. ಒಳ್ಳೆ ಈ ದೇಶವನ್ನು ಲೂಟಿ ಮಾಡಿದವರು ನೀವು. ಇರೋ ಇನ್ನೊಂದು ನಿಮ್ಮಿಂದ ಕಲಿಬೇಕಲ್ಲ. ಒಂದ್ ನಿಮಿಷ. ಈ ದೇಶವನ್ನು ಲೂಟಿ